ರಾಜ ಅನ್ಯ ಮಾರ್ಗವಿಲ್ಲದೆ ತನ್ನ ಮಗಳನ್ನು ಚವನನಿಗೆ ಧಾರೆ ಎರೆದುಕೊಟ್ಟು ಹೊರಟು ಹೋದ. ಪಶ್ಚಾತ್ತಾಪಗೊಂಡಿದ್ದ ಸುಕನ್ಯೆ ವೃದ್ಧನಾದ ಕುರುಡನಾದ ಪತಿಯನ್ನು ಅತ್ಯಂತ ಭಕ್ತಿಯಿಂದ ಸೇವಿಸಿದಳು. ಹಲವು ವರ್ಷಗಳ ಕಾಲ ತ್ರಿಕರಣ ಪೂರ್ವಕವಾಗಿ ಸುಕನ್ಯೆ ಪತಿ ಸೇವೆ ಮಾಡಿದಳು. ಅಮಾಯಕತೆಯಿಂದ ತಪ್ಪಾದರೂ ಸುಕನ್ಯೆ ನಿಷ್ಠೆಯಿಂದ ಪತಿ ಸೇವೆ ಮಾಡಿದ್ದು ಅಪೂರ್ವ. ಅದರ ಫಲವು ಅವಳಿಗೆ ದೊರಕಿರಬೇಕಲ್ಲವೇ? ಹೌದು ಪ್ರಭು. ಒಂದು ದಿನ ದೇವಲೋಕದ ವೈದ್ಯರಾದ ಅಶ್ವಿನಿ ದೇವತೆಗಳು ಬಂದರು. ಸುಕನ್ಯೆ ಅವರನ್ನು ಸ್ವಾಗತಿಸಿ ಸತ್ಕರಿಸಿದಳು. ಸಂತುಷ್ಟರಾದ ಅವರು ನಿಮಗೇನು ಬರಬೇಕು ಎಂದು ಕೇಳಿದರು. ಆಗ ಸುಕನ್ಯೆ ತನ್ನ ಪತ್ತಿಗೆ ದೃಷ್ಟಿಯನ್ನು ಯೌವನವನ್ನು ಬೇಡಿದಳು. ದೇವತೆಗಳಿಗೆ ಕೊಡುವ ಹವಿಸಿನಲ್ಲಿ ತಮಗೂ ಭಾಗ ಕೊಡುವುದಾದರೆ ಆಗಬಹುದು ಎಂದರು. ಅದಕ್ಕೆ ಚವನ ಒಪ್ಪಿಕೊಂಡ. ಅಶ್ವಿನಿ ದೇವತೆಗಳು ಚವನನನ್ನು ಒಂದು ಸಿದ್ಧ ಸರೋವರದಲ್ಲಿ ಮುಳುಗಿಸಿ ಏಳಿಸಿದರು. ಆಗ ಚವನ ಸುಂದರ ತರುಣನಾಗಿದ್ದ. ಅಶ್ವಿನಿ ದೇವತೆಗಳು ಹೊರಟು ಹೋದರು. ಪತಿವ್ರತೆಯಾದ ಸುಕನ್ಯೆ ಮುಂದೆ ಸುಖ ಸಂತೋಷಗಳನ್ನು ಅನುಭವಿಸಿದಳೆ. ಹೌದು ಪ್ರಭು. ಒಂದು ದಿನ ಚವನ ಮಹರ್ಷಿಯೇ ತನ್ನ ಪತ್ನಿಯನ್ನು ಕೇಳಿದರು. ಪ್ರಿಯೆ, ನಿನ್ನ ಪತಿ ಸೇವೆಗೆ ಸರಿಸಾಟಿಯೇ ಇಲ್ಲ.
ನಿನ್ನ ದೇಹಾರೋಗ್ಯವನ್ನು ಲೆಕ್ಕಿಸದೆ ನಿರಂತರವಾಗಿ ನನ್ನ ಸೇವೆಯಲ್ಲೇ ಸೊರಗಿ ಹೋಗಿರುವೆ. ಇನ್ನು ಸಾಕು. ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನನ್ನ ತಪೋಬಲದಿಂದ ನಿನಗೆ ಏನು ಬೇಕಾದರೂ ಕೊಡಬಲ್ಲೆ. ಸ್ವಾಮಿ, ನೀವು ಮನಸ್ಸು ಮಾಡಿದರೆ ಯಾವುದು ತಾನೇ ಅಸಾಧ್ಯ. ನನಗೆ ನಿಮ್ಮ ಸಮಾಗಮದ ಆಸೆ ಆಗಿದೆ. ಸತಿಯ ಕೋರಿಕೆಯನ್ನು ಚವನರು ಈಡೇರಿಸಿದರೆ? ಹೌದು ಪ್ರಭು. ಅವರು 100 ವರ್ಷಗಳ ಕಾಲ ಸುಕನ್ಯೆಯೊಂದಿಗೆ ವಿಹರಿಸಿದರು. ಅವಳ ಮನೋರಥ ತೃಪ್ತಿಯಾದ ನಂತರ ಮತ್ತೆ ತಪಸ್ಸಿಗೆ ಕುಳಿತರು. ಮುಂದೆ ಚವನ ಮಹರ್ಷಿ ಸೋಮಯಾಗ ಮಾಡಿದರು. ನಿರ್ಭೀತಿಯಿಂದ ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗವನ್ನು ನೀಡಿದರು. ಅದನ್ನು ಸಹಿಸಲಾಗದ ದೇವೇಂದ್ರ ಮುನಿಗೆ ಪ್ರಹಾರ ಮಾಡಲು ತನ್ನ ವಜ್ರಾಯುಧವನ್ನು ಎತ್ತಿದ. ಆದರೆ ಚವನರು ಒಂದೇ ಒಂದು ಹೂಂಕಾರದಿಂದ ಅವನ ಕೈಯನ್ನು ಸ್ತಂಭನಗೊಳಿಸಿದರು. ಆಗ ದೇವೇಂದ್ರನು ಚವನರನ್ನು ಮನ್ನಿಸುವಂತೆ ಬೇಡಿಕೊಂಡಾಗ ಅವನ ಕೈ ಮೊದಲಿನಂತಾಯಿತು. ಅಂಥ ಮಹಿಮಾವಂತರಾದ ಚವನ ಮಹರ್ಷಿಯ ಆಶ್ರಮ ಇದು. ಅವರನ್ನು ಕಂಡು ಅವರ ಆಶೀರ್ವಾದ ಪಡೆಯುವುದು ಒಳ್ಳೆಯದು. ಹಾಗೆ ಆಗಲಿ. ಮಹರ್ಷಿ ಚವನ ಹಾಗೂ ಮಾತೆ ಸುಕನ್ಯೆಯ ಆಶೀರ್ವಾದವನ್ನು ಪಡೆಯುತ್ತೇನೆ. ಚವನರನ್ನು, ಸುಕನ್ಯೆಯನ್ನು ಯಾಗಕ್ಕೆ ಆಹ್ವಾನಿಸುವುದು ಒಳ್ಳೆಯದು ಪ್ರಭು. ಖಂಡಿತ, ನಾನೇ ಅವರನ್ನು ಪ್ರಾರ್ಥಿಸುತ್ತೇನೆ. ಅಲ್ಲಿ ನೋಡು, ಆ ಮರದ ಕೆಳಗೆ ಕೆಲವರು ಮುನಿಗಳು ಕುಳಿತಿದ್ದಾರೆ. ಅವರನ್ನು ಕಂಡು ಅವರ ಆಶೀರ್ವಾದ ಪಡೆದು ಹೊರಡೋಣ. ಆಗಲಿ ಸೋದರ, ಹಾಗೆ ಮಾಡೋಣ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಾದ ಲವಕುಶರೆಂಬ ನಾಮಧೇಯವುಳ್ಳ ನಾವು ನಿಮಗೆ ಅಭಿವಂದಿಸುತ್ತೇವೆ. ಮಂಗಳವಾಗಲಿ, ಕೀರ್ತಿಶಾಲಿಗಳಾಗಿ. ಪೂಜ್ಯರೇ, ನಾವು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಪ್ರಭು ನಡೆಸುತ್ತಿರುವ ಅಶ್ವಮೇಧ ಯಾಗದ ಸ್ಥಳಕ್ಕೆ ಹೊರಟಿದ್ದೇವೆ. ತಾವು ದಯಮಾಡಿ ಮಾರ್ಗದರ್ಶನ ನೀಡಿ. ಮಕ್ಕಳೇ, ಮಹಾನುಭಾವರಾದ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೆಂದರೆ ಲೋಕವೇ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ನಾವು ಕೂಡ ಅಲ್ಲಿಗೆ ಹೊರಟಿದ್ದೇವೆ. ನೀವು ನಮ್ಮ ಜೊತೆ ಬರಬಹುದು. ನಿಮಗೆ ಅಲ್ಲೇನು ಕೆಲಸ? ಯಾವ ಕಾರಣದಿಂದ ಅಲ್ಲಿಗೆ ಹೊರಟಿದ್ದೀರಿ? ನಾವು ಅಲ್ಲಿ ರಾಮಾಯಣ ಕಾವ್ಯ ಗಾಯನ ಮಾಡಲು ಹೋಗುತ್ತಿದ್ದೇವೆ. ರಾಮಾಯಣ ಕಾವ್ಯ ಗಾಯನವೇ? ಅದನ್ನು ನಿಮಗೆ ಯಾರು ಕಲಿಸಿದರು? ಅದನ್ನು ರಚಿಸಿದವರು ಯಾರು? ಮಹಾತ್ಮರಾದ ನಮ್ಮ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳೇ ಅದನ್ನು ರಚಿಸಿದರು. ಅವರೇ ಹಾಡಲು ನಮಗೆ ಹೇಳಿಕೊಟ್ಟರು. ಹೌದೇ? ಆಹಾ, ನೀವು ಪುಣ್ಯವಂತರು. ನಿಮ್ಮ ಗಾಯನವನ್ನು ಕೇಳುವ ಭಾಗ್ಯ ನಮಗೆ ಸಿಗಬಹುದೇ? ನಂತರ ನಾವೆಲ್ಲ ಜೊತೆಯಾಗಿ ಅಶ್ವಮೇಧ ಯಾಗಕ್ಕೆ ಹೋಗಬಹುದು. ಹಾಡುತ್ತೀರಾ? ಹಾಡುತ್ತೇವೆ ಪೂಜ್ಯರೇ, ಖಂಡಿತ ಹಾಡುತ್ತೇವೆ.
ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ, ಶರಣಾಗತರಿಗೆ ಅಭಯ ಶ್ರೀರಾಮ, ದುರುಳರಿಗೆ ದಂಡ ಕೋದಂಡ ರಾಮ. ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ. ಹಿರಿಯ ಮಗ ಶ್ರೀರಾಮ ಯವರಾಜನಾಗುವಲಿ, ಆ ದಿವ್ಯ ಕ್ಷಣವನು ತಾನೋಡಿ ನಲಿಯಲಿ ಎನ್ನುವ ದಶರಥನ ಮನದ ಆಸೆ ಮೊಳೆತು. ಗುರುಗಳ ವಿಚಾರ ವಿನಿಮಯವಾಯಿತು, ಮನದ ಆಸೆ ಮೊಳೆತು. ಗುರುಗಳ ವಿಚಾರ ವಿನಿಮಯವಾಯಿತು. ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ. ಗುರು ಹಿರಿಯರ ಸಮ್ಮತಿಯಲಿ ಸಂತಸದಿ ರಾಜ ಇರುತ್ತಿರಲು, ಚಿಂತೆಯು ಮರೆಸಿತು ತೇಜ. ಕಿರಿಯ ಪ್ರೇಮದ ರಾಣಿ ಕೈಕೇಯಿಯ ಮನವು ಒಪ್ಪಿತೆ ರಾಮನಭಿಷೇಕ ಎಂಬುದೇ ಚಿಂತೆಯು. ದಿನಕರನ ಕುಲದ ಶುಭಕರನು ರಾಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ, ಅನವರತ ಶುಭ ತರುವ ಸಜ್ಜನರ ಪ್ರೇಮ. ಆಹಾ, ಅದ್ಭುತ! ನಿಜವಾಗ್ಲೂ ಇದು ಗಂಧರ್ವ ಗಾನವೇ. ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕೇಳಿ ಪರಮಾನಂದವಾಯಿತು. ಇಡೀ ಲೋಕವೇ ಈ ನಿಮ್ಮ ಗಾಯನವನ್ನು ಕೇಳಬೇಕು. ಅಶ್ವಮೇಧ ಯಾಗದಲ್ಲಿ ವಿವಿಧ ಕಡೆಗಳಿಂದ ಬಂದ ಜನ ಸೇರಿರುತ್ತಾರಲ್ಲವೇ, ಅದಕ್ಕೆ ಅಲ್ಲಿ ಹಾಡಲು ಹೊರಟಿದ್ದೇವೆ. ಬಹಳ ಒಳ್ಳೆಯ ನಿರ್ಧಾರ. ಕೇಳಿದವರೆಲ್ಲ ಖಂಡಿತ ಪರವಶಗೊಳ್ಳುತ್ತಾರೆ. ನಿಮ್ಮ ಅನುಗ್ರಹಕ್ಕೆ ವಂದನೆಗಳು ಪೂಜ್ಯರೇ. ಇನ್ನು ನಾವು ಯಾಗದ ಸ್ಥಳಕ್ಕೆ ಹೊರಡಬಹುದೇ? ನೀವು ಮಾರ್ಗದರ್ಶನವನ್ನು ನೀಡುತ್ತೀರಲ್ಲವೇ? ನಮ್ಮೊಂದಿಗೆ ಬನ್ನಿ ಮಕ್ಕಳೇ. ನಾವೆಲ್ಲ ಒಟ್ಟಿಗೆ ಅಯೋಧ್ಯ ನಗರಕ್ಕೆ ಹೋಗೋಣ. ನಡೆದಿದೆ ನಡೆದಿದೆ ಅಶ್ವಮೇಧವು, ಕಳೆವುದೇ ಕಳೆವುದೇ ಬ್ರಹ್ಮ ಹತ್ಯೆ ದೋಷವು. ನಡೆದಿದೆ ನಡೆದಿದೆ ಅಶ್ವಮೇಧವು. ದೋಷ ದೂರ ರಾಮನಿಗೆ ದೋಷವೆಲ್ಲಿದೆ, ಲೋಕನೀತಿ ಸಾರುವ ಬಗೆಯೂ ಇಲ್ಲಿದೆ. ಪಾಪ ಯಾವುದೋ ಪುಣ್ಯ ಯಾವುದೋ, ರಾಮನಿಗಿಂತ ಬೇರೆ ತಿಳಿದವರು ಉಂಟೆ. ರಾಮನಿಗಿಂತ ಬೇರೆ ತಿಳಿದವರು ಉಂಟೆ. ನಡೆದಿದೆ ನಡೆದಿದೆ ಅಶ್ವಮೇಧವು. ರಘುವಂಶದ ಕೀರ್ತಿಗೆ ಮತ್ತೊಂದು ಯೋಗ, ಲೋಕ ಜನರ ಪುಣ್ಯಕ್ಕೆ ಈ ಮಹಾಯಾಗ. ದೂರ ಮಾಡುತ್ತ ಚಿಂತೆ ತರಲಿ ನಿಶ್ಚಿಂತೆ, ಏನೇ ಮಾಡಲಿ ರಾಮ ಅದುವೇ ನೀತಿಯಂತೆ. ನಡೆದಿದೆ ನಡೆದಿದೆ ಅಶ್ವಮೇಧವು, ಕಳೆವುದೇ ಕಳೆವುದೇ ಬ್ರಹ್ಮ ಹತ್ಯೆ ದೋಷವು. ನಡೆದಿದೆ ನಡೆದಿದೆ ಅಶ್ವಮೇಧವು.
ಪೂಜ್ಯರಾದ ಚವನ ಮಹರ್ಷಿಗಳಿಗೆ ಶ್ರೀರಾಮ ಸೋದರ ಶತ್ರುಘ್ನನ ಪ್ರಣಾಮಗಳು. ನನ್ನ ಸೋದರ ಕೈಗೊಂಡಿರುವ ಅಶ್ವಮೇಧ ಯಾಗದ ಕುದುರೆಯ ರಕ್ಷಣೆಗಾಗಿ ಬಂದಿದ್ದೇನೆ. ನಿನಗೆ ಕಲ್ಯಾಣವಾಗಲಿ ರಾಮಚಂದ್ರ ಸೋದರ ಶತ್ರುಘ್ನ. ಯಾಗದ ಕುದುರೆಯನ್ನು ರಕ್ಷಿಸಿ ನೀನು ಮಹಾಕೀರ್ತಿವಂತನಾಗು. ಸುಕನ್ಯಾ, ಸುಕನ್ಯಾ, ಬಾ ನೋಡು, ರಘುಕುಲ ತಿಲಕ ಶ್ರೀರಾಮಚಂದ್ರನ ಸೋದರ ಶತ್ರುಘ್ನ ಬಂದಿದ್ದಾನೆ. ಸ್ವಾಮಿ, ರಘುವಂಶದವರನ್ನು ಕಾಣುವುದು ಭಾಗ್ಯವೇ ಸರಿ. ಮಹಾಪತಿವ್ರತೆ ಮಾತೆ ಸುಕನ್ಯಾ ದೇವಿಗೆ ಶತ್ರುಘ್ನನ ಪ್ರಣಾಮಗಳು. ಕೀರ್ತಿಶಾಲಿಯಾಗು ಮಗು. ಸುಕನ್ಯಾ, ಪರಮಪುರುಷನಾದ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡುತ್ತಿದ್ದಾನಂತೆ. ಯಾಗದ ಕುದುರೆಯ ರಕ್ಷಣೆ ಮಾಡುತ್ತಲೇ ಶತ್ರುಘ್ನ ಇತ್ತ ಬಂದಿದ್ದಾನೆ. ರಾಮನಾಮ ಸ್ಮರಣೆಯೇ ಸಕಲ ಪಾಪಗಳನ್ನು ನಿವಾರಣೆ ಮಾಡುತ್ತದಲ್ಲವೇ? ಹೌದು ಸ್ವಾಮಿ. ಆ ಪಾವನ ಮೂರ್ತಿಯ ಪಾದದ ಸೋಂಕಿನಿಂದಲೇ ಅಹಲ್ಯೆಯ ಶಾಪ ವಿಮೋಚನೆಯಾದದ್ದಲ್ಲವೇ? ಆ ರಾಮನ ಮನೋಹರ ರೂಪವನ್ನು ರಣರಂಗದಲ್ಲಿ ಕಂಡ ದೈತ್ಯರಿಗೂ ಮೋಕ್ಷ ದೊರೆಯಿತು. ಆತನ ಧ್ಯಾನ ಮಾಡಿ ಯೋಗಿಗಳು ಕೂಡ ಪರಮಪದವನ್ನು ಪಡೆದರು. ಆ ಪುಣ್ಯ ಸ್ವರೂಪನ ಸುಂದರ ರೂಪವನ್ನು ನಾನು ಒಮ್ಮೆ ನೋಡಿ ಧನ್ಯನಾದೆ. ಮುನೀಂದ್ರ, ನಿಮ್ಮಿಂದ ನನ್ನ ಸೋದರನ ಪ್ರಶಂಸೆಯನ್ನು ಕೇಳಿ ನನಗೆ ಅತ್ಯಾನಂದವಾಗುತ್ತಿದೆ. ನಿಮ್ಮಂಥ ಮಹಾನುಭಾವರ ದರ್ಶನವನ್ನು ಪಡೆದು ನಾವೆಲ್ಲರೂ ಪುನೀತರಾಗಿದ್ದೇವೆ. ಶತ್ರುಘ್ನ, ನಿಮ್ಮ ಯಾಗದ ಕುದುರೆ ಆಶ್ರಮಕ್ಕೆ ಬಂದಿದ್ದು ನಮ್ಮ ಭಾಗ್ಯ. ಪೂಜ್ಯರೇ, ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಅದೇನೆಂದು ಹೇಳು ಶತ್ರುಘ್ನ. ಶ್ರೀರಾಮಚಂದ್ರನ ಅಶ್ವಮೇಧಕ್ಕೆ ದೇಶ ವಿದೇಶಗಳಿಂದ ಬಹಳ ಜನ ಬರುತ್ತಿದ್ದಾರೆ. ಮಹನೀಯರಾದ ಋಷಿಮುನಿಗಳೂ ಆಗಮಿಸುತ್ತಿದ್ದಾರೆ. ನಾನೇ ನಿಮಗೆ ಶ್ರೀರಾಮನ ಪರವಾಗಿ ಆಹ್ವಾನ ನೀಡುತ್ತಿದ್ದೇನೆ. ತಾವು ದಯವಿಟ್ಟು ಅಶ್ವಮೇಧ ಯಾಗಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ನನ್ನ ಮನಸ್ಸಿನಲ್ಲಿದ್ದದ್ದನ್ನೇ ನೀನು ಹೇಳಿದೆ ಶತ್ರುಘ್ನ. ಅಶ್ವಮೇಧ ಯಾಗಕ್ಕೆ ನಾನು ಹೋಗಬೇಕೆಂದುಕೊಂಡಿದ್ದೆ. ನೀನು ಆಹ್ವಾನಿಸಿದೆ. ಶ್ರೀರಾಮಚಂದ್ರನ ದರ್ಶನ ಮಾಡಿ ಧನ್ಯನಾಗುತ್ತೇನೆ. ಶ್ರೀರಾಮಚಂದ್ರ, ರಘುಪುಂಗವ, ಧರ್ಮಮೂರ್ತಿ, ನನ್ನನ್ನು ಉದ್ಧರಿಸು. ಶತ್ರುಘ್ನ, ಖಂಡಿತವಾಗಿಯೂ ಶ್ರೀರಾಮಚಂದ್ರನ ಯಾಗ ಸ್ಥಳಕ್ಕೆ ನಾನು ತೆರಳುತ್ತೇನೆ. ಪ್ರಭು ಶತ್ರುಘ್ನ, ನೀನು ಅನುಮತಿ ನೀಡಿದರೆ ಈ ಪೂಜ್ಯರನ್ನು ನಾನೇ ಅಯೋಧ್ಯೆಗೆ ಕರೆದೊಯ್ಯುತ್ತೇನೆ. ಅಂದರೆ ಪೂಜ್ಯ ಚವನರನ್ನು ಭುಜದ ಮೇಲೆ ಹೊತ್ತು ಸಾಗುವೆಯಾ? ಅದಕ್ಕಿಂತ ಬೇರೆ ಭಾಗ್ಯ ಯಾವುದಿದೆ ಶತ್ರುಘ್ನ? ಪೂಜ್ಯರೇ, ರಾಮಭಕ್ತನಾದ ಹನುಮಂತನ ಮಾತುಗಳನ್ನು ಕೇಳಿದಿರಲ್ಲ? ಹನುಮಂತ, ನೀನೆಂಥ ನಿಸ್ಸೀಮ ರಾಮಭಕ್ತನೆಂಬುದು ನನಗೆ ಗೊತ್ತು. ನಿನ್ನ ಕೃಪೆಯಿಂದ ನಾನು ಶೀಘ್ರದಲ್ಲೇ ಶ್ರೀರಾಮನ ದರ್ಶನ ಮಾಡುವಂತಾದರೆ ಏಕೆ ಬೇಡವನ್ನಲಿ? ನಾನು ಹೋಗಿ ಬರುತ್ತೇನೆ.
ಲಕ್ಷ್ಮಣ, ಶತ್ರುಘ್ನಿಂದ ಬಂದ ವಾರ್ತೆಗಳನ್ನು ತಿಳಿಸು. ತಿಳಿಸುತ್ತೇನೆ ಸಹೋದರ. ನಮ್ಮ ಯಾಗದ ಕುದುರೆ ಅಹಿಚ್ಛತ್ರ ನಗರದ ಕಾಮಾಕ್ಷಿ ದೇವಿಯ ಮಂದಿರದ ಬಳಿ ನಿಂತಿತ್ತಂತೆ. ನಮ್ಮ ಮಂತ್ರಿ ಸುಮತಿ ಶತ್ರುಘ್ನಿಗೆ ಕಾಮಾಕ್ಷಿ ದೇವಿಯ ಮಹಿಮೆಯನ್ನು, ರಾಜ ಸುಮದನ ಭಕ್ತಿಯ ಮಹಿಮೆಯನ್ನು ತಿಳಿಸಿದನು. ಆ ರಾಜ ಸುಮದನೇನಾದರೂ ನಮ್ಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದನೆ? ಇಲ್ಲ ಸಹೋದರ. ಕಾಮಾಕ್ಷಿ ದೇವಿಯು ಮೊದಲೇ ಆದೇಶ ನೀಡಿದ್ದಂತೆ ಅವನು ನಡೆದುಕೊಂಡನಂತೆ. ಅಂದರೆ ಅವನು ನಮ್ಮ ಬಗ್ಗೆ ಗೌರವದಿಂದಲೇ ನಡೆದುಕೊಂಡನೆ? ಹೌದು ಸಹೋದರ. ಅವನು ನಿನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಶತ್ರುಘ್ನಿಗೆ ರಾಜೋಚಿತವಾಗಿ ಸತ್ಕರಿಸಿ ಅಮೂಲ್ಯ ಕಾಣಿಕೆಗಳನ್ನು ನೀಡಿದನಂತೆ. ಯಾಗದಲ್ಲೂ ಅವನು ಪಾಲ್ಗೊಳ್ಳುತ್ತಾನಂತೆ. ಬಹಳ ಸಂತೋಷ. ಅದೃಷ್ಟವಶಾತ್ ನಮ್ಮ ಯಾಗದ ಕುದುರೆಯ ಸಂಚಾರದಲ್ಲಿ ಯುದ್ಧ ಮಾಡುವ ಪ್ರಸಂಗವೇ ಬರಲಿಲ್ಲ. ಅಷ್ಟೇ ಅಲ್ಲ ಸಹೋದರ, ನಮ್ಮ ಕುದುರೆ ಚವನ ಮಹರ್ಷಿಗಳ ಆಶ್ರಮಕ್ಕೆ ಸಾಗಿದಂತೆ ಅದರಿಂದ ನಮ್ಮ ಶತ್ರುಘ್ನಿಗೆ ಮಹರ್ಷಿಗಳ ಅನುಗ್ರಹ ಪ್ರಾಪ್ತವಾಯಿತಂತೆ. ಹೌದೇನೋ? ಮಹಾತ್ಮರಾದ ಚವನ ಮಹರ್ಷಿಗಳು ಮತ್ತು ಮಹಾಸಾಧ್ವಿ ಸುಕನ್ಯಾ ದೇವಿಯವರ ಕೃಪೆ ದೊರೆಯುವುದು ನಮ್ಮ ಮಹಾಭಾಗ್ಯವೇ ಸರಿ. ಅವರು ನಮ್ಮ ಯಾಗಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯರಾದ ಚವನ ಮಹರ್ಷಿಗಳ ದರ್ಶನ ಭಾಗ್ಯ. ಪೂಜ್ಯರೇ, ದಶರಥ ಪುತ್ರ ರಾಮಚಂದ್ರನ ಪ್ರಣಾಮಗಳನ್ನು ಸ್ವೀಕರಿಸಿ. ಸ್ವಾಗತ, ನಿಮಗೆ ಸ್ವಾಗತ. ದಯಮಾಡಿ ಆಸೀನರಾಗಿ. ರಾಮಚಂದ್ರ, ರಘುಕುಲ ದೀಪಕ, ನಿನಗೆ ಸಕಲ ಸನ್ಮಂಗಳಗಳುಂಟಾಗಲಿ. ನಿನ್ನ ಅಶ್ವಮೇಧ ಯಾಗದ ವಿಷಯವನ್ನು ಕೇಳಿ ನಿನ್ನನ್ನು ಕಾಣಬೇಕೆಂಬ ಬಯಕೆಯನ್ನು ನಿನ್ನ ಸಹೋದರ ಶತ್ರುಘ್ನನ ಬಳಿ ವ್ಯಕ್ತಪಡಿಸುತ್ತಿದ್ದೆ. ಆದರೆ ನಿನ್ನ ಪರಮ ಭಕ್ತನಾದ ಹನುಮಂತ ಶೀಘ್ರವಾಗಿ ನನ್ನನ್ನು ನಿನ್ನ ಬಳಿಗೆ ಹೊತ್ತು ತಂದಿದ್ದಾನೆ. ನನ್ನ ಪ್ರಿಯ ಬಂಧು ಹನುಮಂತ ಉತ್ತಮ ಕಾರ್ಯವನ್ನೇ ಮಾಡಿದ್ದಾನೆ. ಅದಕ್ಕೆ ನಾನು ಅವನನ್ನು ಅಭಿನಂದಿಸುತ್ತೇನೆ. ಪ್ರಭು ರಾಮಚಂದ್ರ, ನಿಮ್ಮನ್ನು ಕಾಣಲು ಬಯಸುವ ಮಹಾಋಷಿಗಳನ್ನು ಕರೆತರುವುದಕ್ಕಿಂತ ಬೇರೆ ಭಾಗ್ಯ ಏನಿದೆ? ಪ್ರಭು, ಶತ್ರುಘ್ನನ ಬಳಿಗೆ ನಾನಿನ್ನು ಹಿಂತಿರುಗುತ್ತೇನೆ. ನನಗೆ ಅಪ್ಪಣೆ ಕೊಡಿ. ಮಾರುತಿ, ಶತ್ರುಘ್ನನ ಅಶ್ವರಕ್ಷಣೆಯ ಕಾರ್ಯ ನಿರಾತಂಕವಾಗಿ ಸಾಗುತ್ತಿದೆ ಅಷ್ಟೇ. ನಿಮ್ಮ ಕೃಪೆ ಇರುವಾಗ ಯಾವ ಆತಂಕವಿರುತ್ತದೆ ಪ್ರಭು? ಅಶ್ವ ಸಾಗಿದ ಕಡೆಯಲ್ಲೆಲ್ಲ ರಾಜರು ಭಯಭಕ್ತಿಯಿಂದ ಶರಣಾಗತರಾಗಿ ಕಪ್ಪ ಕಾಣಿಕೆಯನ್ನು ನೀಡಿ ಗೌರವ ಸಲ್ಲಿಸುತ್ತಿದ್ದಾರೆ ಪ್ರಭು. ಹನುಮಂತನ ಮಾತು ಸತ್ಯ ರಾಮಚಂದ್ರ. ಈವರೆಗೂ ಯಾಗದ ಕುದುರೆಯನ್ನು ಕಟ್ಟುವ ಧೈರ್ಯ ಯಾರಿಗೂ ಬಂದಿಲ್ಲ. ನಿನ್ನ ಯಾಗ ಯಶಸ್ವಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿನ್ನ ಈ ಮಹಾಯಾಗದ ಸಂದರ್ಭದಲ್ಲಿ ಕೆಲವು ದಿನ ಇರಬೇಕೆಂಬ ಬಯಕೆಯಿಂದ ನಾನೂ ಬಂದೆ. ಬಹಳ ಸಂತೋಷ ಮುನೀಂದ್ರ. ನಮ್ಮ ಆದರ ಸತ್ಕಾರಗಳನ್ನು ಸ್ವೀಕರಿಸಿ ನನ್ನನ್ನು ಹರಿಸಿ ಕೃತಾರ್ಥನನ್ನಾಗಿ ಮಾಡಿ ನಿಮ್ಮ ಉಪಸ್ಥಿತಿಯಿಂದ ನಮ್ಮ ಯಾಗ ಇನ್ನಷ್ಟು ಪವಿತ್ರವಾಯಿತೆಂದು ನಾನು ಭಾವಿಸುತ್ತೇನೆ. ಧರ್ಮರಕ್ಷಕನಾದ ರಾಮಚಂದ್ರ, ಋಷಿಮುನಿಗಳು ಗುರು ಹಿರಿಯರಲ್ಲಿ ನೀನಿಟ್ಟಿರುವ ಪೂಜ್ಯ ಭಾವನೆ ಗೌರವಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನನಗಿನ್ನು ಅಪ್ಪಣೆಯೇ ಪ್ರಭು. ಮಾರುತಿ, ನೀನು ಜೊತೆಯಲ್ಲಿರುವೆ ಎಂದರೆ ನನ್ನ ಸೋದರ ಶತ್ರುಘ್ನ ಯುದ್ಧವೇ ಸಂಭವಿಸಿದರೂ ಸುಲಭವಾಗಿ ಗೆದ್ದು ಬರುವನೆಂಬ ನಂಬಿಕೆ ನನಗಿದೆ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವುಂಟ. ಮಗಳೇ, ಪೂಜ್ಯರೇ, ಶುಭಮಸ್ತು. ನಿನ್ನನ್ನೊಂದು ಮಾತು ಕೇಳಲೇ? ಕೇಳಿ ಪೂಜ್ಯರೇ. ಮಗಳೇ, ನೀನು ನಮ್ಮ ಆಶ್ರಮದಲ್ಲಿ ಎಲ್ಲಾ ಕೆಲಸಗಳಲ್ಲಿ ಎಲ್ಲರೊಡನೆ ಕೈ ಜೋಡಿಸುತ್ತಿರುವುದನ್ನು ನಾನು ಗಮನಿಸಿದ್ದೇನೆ. ರೂಢಿಯಿರದ ನಿನಗೆ ಇದು ಶ್ರಮವಾಗುವುದಿಲ್ಲವೇ? ಇಲ್ಲ ಪೂಜ್ಯರೇ, ಶ್ರಮವೆಲ್ಲಿ ಬಂತು? ಸುಮ್ಮನೆ ಕುಳಿತು ಸಲ್ಲದ ಯೋಚನೆಗಳಿಂದ ಮನಸ್ಸಿಗೆ ಶ್ರಮ ಕೊಡುವುದಕ್ಕಿಂತ ಯಾವುದಾದರೂ ಕೆಲಸದಲ್ಲಿ ತೊಡಗಿರುವುದು ಪ್ರಯೋಜನಕಾರಿಯಾಗಿದೆ. ಬಹಳ ಸಂತೋಷ. ನಿನ್ನೀ ನೆಮ್ಮದಿಯ ಸ್ಥಿತಿಯನ್ನು ಕಂಡು ನಮಗೂ ಸಮಾಧಾನವಾಗಿದೆ. ಪೂಜ್ಯರೇ, ನನ್ನ ಮಕ್ಕಳಿಗೆ
ನನ್ನ ಸ್ವಾಮಿಯ ದರ್ಶನ ಭಾಗ್ಯ ಲಭಿಸಿದೆಯೇ? ನನ್ನ ಮಕ್ಕಳ ಗಾಯನವನ್ನು ಕೇಳಿ ನನ್ನ ಸ್ವಾಮಿ ಸಂತೋಷಪಟ್ಟರೆ? ಇಲ್ಲ ತಾಯಿ, ಇನ್ನೂ ಇಲ್ಲ. ಅಂಥ ಸಮಯ ಇನ್ನೂ ಒದಗಿ ಬಂದಿಲ್ಲ. ಅವರೀಗ ಒಂದು ನದಿಯನ್ನು ದಾಟಿ ಒಂದು ಮುನಿಗಳ ಗುಂಪಿನೊಂದಿಗೆ ಅಯೋಧ್ಯೆಯ ಸಮೀಪದಲ್ಲಿದ್ದಾರೆ. ದಾರಿಯುದ್ದಕ್ಕೂ ತಮ್ಮ ಗಾನ ಮಾಧುರ್ಯದಿಂದ ಸಾಮಾನ್ಯ ಜನರನ್ನು, ಋಷಿಗಳನ್ನು ಸಂತೋಷಗೊಳಿಸುತ್ತಿದ್ದಾರೆ. ಸಂತೋಷವಾಗುತ್ತಿದೆ ಪೂಜ್ಯರೇ. ನನ್ನ ಮಕ್ಕಳ ಗಾಯನ ನನ್ನ ಸ್ವಾಮಿಗೆ ಪ್ರಿಯವಾಗುತ್ತದೆ. ಖಂಡಿತ ನನ್ನ ಮಕ್ಕಳು ಅವರಿಗೆ ಪ್ರಿಯರಾಗುತ್ತಾರೆ. ಅದರಲ್ಲಿ ಸಂದೇಹವೇ ಇಲ್ಲ ತಾಯಿ. ಸರ್ವರ ಪ್ರೀತಿಯ ನಿಧಿಯನ್ನು ಹೊತ್ತು ಅವರು ಮರಳಿ ಬರುತ್ತಾರೆ. ನೀನು ನಿಶ್ಚಿಂತೆಯಿಂದ. ಹಾಗೇ ಆಗಲಿ ಪೂಜ್ಯರೇ. ಮತ್ತೆ ನನ್ನ ಮಕ್ಕಳ ಬಾಯಲ್ಲಿ ನನ್ನ ಸ್ವಾಮಿಯ ಮಹಿಮೆಯನ್ನು ಕೇಳುವ ಕ್ಷಣಕ್ಕಾಗಿ ನಿರೀಕ್ಷಿಸುತ್ತೇನೆ. ತಾಯಿ, ಈಗ ನಿನ್ನ ಸ್ವಾಮಿಯ ಕಥೆಯನ್ನು ಲೋಕದ ಜನ ಕೇಳುತ್ತಿದ್ದಾರೆ. ಸತ್ಯ ಪರಾಕ್ರಮ ಶ್ರೀರಾಮ ರಾಮ, ಧರ್ಮ ಪರಿಪಾಲಕ ಶ್ರೀರಾಮ ರಾಮ. ನುಡಿದಂತೆ ನಡೆವ, ನಡೆದಂತೆ ನುಡಿವ, ಸಕಲ ಸನ್ಮಂಗಳ ಲೋಕಕ್ಕೆ ತರುವ. ಸತ್ಯ ಪರಾಕ್ರಮ ಶ್ರೀರಾಮ ರಾಮ, ಧರ್ಮ ಪರಿಪಾಲಕ ಶ್ರೀರಾಮ ರಾಮ. ಶ್ರೀರಾಮ ರಾಮ, ಶ್ರೀರಾಮ ರಾಮ. ಯುವರಾಜನಾಗಿಸು ತಂದೆಯ ಆಸೆಗೆ ಸಮ್ಮತಿ ನೀಡಿದ ಶ್ರೀರಾಮ. ತಂದೆಗೆ ಮಾತೆಗೆ ಮನ್ನಣೆ ನೀಡುತ್ತ ನಡೆಸುವುದೇ ಭಾಗ್ಯವೆಂದನು ರಾಮ. ತಂದೆಯ ಮಾತನು ನಡೆಸುವುದೇ ಭಾಗ್ಯವೆಂದನು. ಸತ್ಯ ಪರಾಕ್ರಮ ಶ್ರೀರಾಮ ರಾಮ, ಧರ್ಮ ಪರಿಪಾಲಕ ಶ್ರೀರಾಮ ರಾಮ. ಧರ್ಮ ಪರಿಪಾಲಕ ಶ್ರೀರಾಮ ರಾಮ. ರಾಮನೇ ಮುಂದಿನ ದೊರೆಯಂದರಿತ, ಪ್ರಜೆಗಳ ಸಂತಸ ತಿಳಿದ ದಶರಥ. ಆನಂದದಿ ಪರವಶನಾಗುತ್ತ, ಆನಂದದಿ ಪರವಶನಾಗುತ್ತ, ಪಡೆಯಲು ಬಂದಿಹ ಕೈಕೇಯಿ ಸಮ್ಮತ. ಪಡೆಯಲು ಬಂದಿಹ ಕೈಕೇಯಿ ಸಮ್ಮತ. ನುಡಿದಂತೆ ನಡೆವ, ನಡೆದಂತೆ ನುಡಿವ, ಸಕಲ ಸನ್ಮಂಗಳ ಲೋಕಕ್ಕೆ ತರುವ. ಸತ್ಯ ಪರಾಕ್ರಮ ಶ್ರೀರಾಮ ರಾಮ, ಧರ್ಮ ಪರಿಪಾಲಕ ಶ್ರೀರಾಮ ರಾಮ. ಶ್ರೀರಾಮ ರಾಮ, ಶ್ರೀರಾಮ ರಾಮ. ಆಹಾ, ಎಂತ ಅದ್ಭುತವಾದ ಗಾಯನ! ಇಂಥ ಗಾಯನವನ್ನು ನಾವು ಎಂದೂ ಕೇಳಿಲ್ಲ. ನಮ್ಮ ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳಿ ನಮ್ಮ ಜನ್ಮ ಪಾವನವಾಯಿತು. ಮಕ್ಕಳೇ, ಇಂಥ ಗಾಯನವನ್ನು ನಿಮಗೆ ಕಲಿಸಿದವರ್ಯಾರು? ನಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು. ಅವರೇ ಈ ಗಾಯನವನ್ನು ಕಲಿಸಿಕೊಟ್ಟವರು. ರಾಮಾಯಣ ಕಾವ್ಯವನ್ನು ರಚಿಸಿದವರು ಅವರೇ. ಆಹಾ, ಎಂತ ಅದ್ಭುತವಾದ ಕಾವ್ಯ! ವಾಲ್ಮೀಕಿ ಮುನಿಗಳ ಈ ಕಾವ್ಯವನ್ನು ಕೇಳಿ ನಮ್ಮ ಪ್ರಭುವಿನ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ಶ್ರೀರಾಮನೆಂದರೆ ಕೇವಲ ನಮ್ಮ ಪ್ರಭುವಲ್ಲ, ದೈವ ಸ್ವರೂಪ ಎಂಬ ಭಾವನೆ ಬರುತ್ತಿದೆ. ಅಂತ ಮಹಿಮವಂತನಾದ ಶ್ರೀರಾಮನ ಬಗ್ಗೆ ಅಯೋಧ್ಯ ಜನರು ಹಾಗೆ ಮಾತನಾಡಬಾರದಿತ್ತು. ಮಹಾಜನರೇ, ಅಯೋಧ್ಯೆಯ ಜನ ಶ್ರೀರಾಮನ ಬಗ್ಗೆ ಏನು ಹೇಳಿದರು? ಹಾಗೆ ಮಾತನಾಡಬಾರದಾಗಿತ್ತು ಎಂದರೇನು? ಅವರು ಯಾವ ಹೇಳಬಾರದ ಮಾತನ್ನು ಹೇಳಿದರು? ಮಕ್ಕಳೇ, ನೀವಿನ್ನ ಚಿಕ್ಕವರು, ಅದನ್ನೆಲ್ಲ ತಿಳಿದು ಏನಾಗಬೇಕು? ಹೌದು ಮಕ್ಕಳೇ, ನಿರ್ಮಲವಾದ ನಿಮ್ಮ ಮನಸ್ಸು ಅಂಥ ವಿಚಾರಗಳಿಂದ ಕಲುಷಿತವಾಗಬಾರದು.
ಸರಿ, ಅದನ್ನೆಲ್ಲ ಮರೆತು ನಿಮ್ಮ ಗಂಧರ್ವ ಗಾಯನದಿಂದ ಸರ್ವರ ಮನಸ್ಸು ಸಂತೋಷಪಡಿಸಿ. ಪುಣ್ಯವಂತರು ನೀವು, ನಿಮಗೆ ಮಂಗಳವಾಗಲಿ. ಆಹಾ, ಎಷ್ಟು ಸುಂದರವಾದ ಅಶ್ವ! ಯಾರು ಅಲಂಕಾರವನ್ನು ಮಾಡಿದ್ದಾರೆ? ನಾವು ಬೇಟೆಯಾಡುವ ಪ್ರದೇಶಕ್ಕೆ ಇದು ಬಂದದ್ದಾದರೂ ಹೇಗೆ? ಭಟರೇ, ಆ ಕುದುರೆಯನ್ನು ಹಿಡಿದು ತನ್ನಿ. ಅಪ್ಪಣೆ ಪ್ರಭು. ಪ್ರಭು, ಈ ಅಶ್ವದ ಹಣೆಯ ಮೇಲೆ ಯಾವುದೋ ಬರಹವಿದೆ. ಪ್ರಭು, ಯಾರೋ ರಾಜರು ಅಶ್ವಮೇಧ ಯಾಗ ಮಾಡುತ್ತಿರಬೇಕು. ಈ ಕುದುರೆ ಅವರದೇ ಇರಬೇಕು. ಮೊದಲು ಅದರ ಹಣೆಯ ಮೇಲೆ ಇರುವುದನ್ನು ಓದಿ ಹೇಳಿ. ಅಪ್ಪಣೆ ಪ್ರಭು. ಪ್ರಭು, ದಶರಥ ಪುತ್ರ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಅಶ್ವಮೇಧದ ಯಾಗದ ಕುದುರೆಯಂತೆ. ರಾಮ ಸೋದರ ಶತ್ರುಘ್ನ ಕುದುರೆಯ ರಕ್ಷಣೆಗೆ ಸೇನಾ ಸಹಿತ ಬಂದಿರುವನಂತೆ. ಶ್ರೀರಾಮನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ನೀಡಿ ಶರಣಾಗಬೇಕಂತೆ. ಒಂದು ವೇಳೆ ಉದ್ದಟತನದಿಂದ ಯಾರಾದರೂ ಕುದುರೆಯನ್ನು ಕಟ್ಟಿದರೆ ಅವರೊಡನೆ ಶತ್ರುಘ್ನ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಳ್ಳುವವನಂತೆ. ಆ ರಾಮನೇನು ಸಾರ್ವಭೌಮನು? ಅವನೇನು ಮಹಾವೀರನು? ನಾವೇನು ವೀರರಲ್ಲವೇ? ಎಂತಹ ದರ್ಪ! ಅವನ ದರ್ಪಕ್ಕೆ ನನ್ನ ಬಾಣಗಳು ತಕ್ಕ ಉತ್ತರ ನೀಡಲಿ. ಆ ಶತ್ರುಘ್ನ ಹೇಗೆ ಬಂದು ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತಾನೋ ನಾನು ನೋಡುತ್ತೇನೆ. ಮೊದಲು ಈ ಕುದುರೆಯನ್ನು ಕಟ್ಟು ಹಾಕಿ ರಾಜಧಾನಿಗೆ ತೆರಳಿ ಸೇನೆಯನ್ನು ಸಿದ್ಧಗೊಳಿಸಲು ಸೇನಾಧಿಪತಿಗೆ ತಿಳಿಸಿ. ಹಾಗೆ ಆಗಲಿ ಪ್ರಭು. ನಮ್ಮ ಕುದುರೆ ಎಲ್ಲೋ ಕಾಣೆಯಾಗಿದೆ. ಎಲ್ಲಿ ಹೋಗಿದೆ? ನೀವು ಗಮನಿಸಲಿಲ್ಲವೇ? ಹುಡುಕಲು ಪ್ರಯತ್ನಿಸಲಿಲ್ಲವೇ? ಪ್ರಭು, ಕುದುರೆ ಒಂದು ಕಡೆ ಹಸಿರು ಮೇಯ್ತಾ ಇತ್ತು. ನಂತರ ಒಂದು ದಿಕ್ಕಿಗೆ ಓಡತೊಡಗಿತ್ತು. ನಾನು ಅದನ್ನು ಹಿಂಬಾಲಿಸಿದೆ. ಆದರೆ ದಟ್ಟವಾದ ಮರಗಳ ನಡುವೆ ಅದು ಮರೆಯಾಯಿತು. ಎಲ್ಲಿ ಹೋಗುತ್ತದೆ? ಸುತ್ತಮುತ್ತ ಎಲ್ಲಿಯೋ ಇರುತ್ತದೆ. ಹುಡುಕಿದರೆ ಸಿಗುತ್ತದೆ. ಸರಿ, ಮೊದಲು 4 ದಿಕ್ಕಿನಲ್ಲಿ ನಮ್ಮ ಕುದುರೆಯನ್ನು ಹುಡುಕಿ. ಅಷ್ಟೊತ್ತಿಗೆ ನಮ್ಮ ಸಮಸ್ತ ಸೈನ್ಯ ಅಲ್ಲಿಗೆ ಬರುತ್ತದೆ. ನಮ್ಮ ಕುದುರೆ ಓಡಿದ ದಿಕ್ಕಿನಲ್ಲಿ ನಾನು ಹೋಗಿ ಹುಡುಕುತ್ತೇನೆ. ಬಹುಶಃ ಅದನ್ನು ಯಾರಾದರೂ ಹಿಡಿದು ಕಟ್ಟಿರಬೇಕು. ಹಾಗೇನಾದರೂ ಆಗಿದ್ದರೆ ಅವರೊಡನೆ ಹೋರಾಡಿ ಆ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ದಯಮಾಡಿ ಅನುಮತಿ ಕೊಡಿ. ಆಗಬಹುದು. ನಿನಗೆ ಅಗತ್ಯವಿದ್ದಷ್ಟು ಸೈನ್ಯರೊಡನೆ ಹೋಗಿ ನಮ್ಮ ಕುದುರೆಯನ್ನು ಬಿಡಿಸಿಕೊಂಡು ಬಾ. ಸೋದರ ಕುಶ, ಏನು ಯೋಚಿಸುತ್ತಿರುವೆ? ಸೋದರ, ನಮ್ಮ ಗಾಯನವನ್ನು ಕೇಳಿದ ಆ ಪುರಜನರು ಆಡಿದ ಮಾತುಗಳನ್ನೇ ಯೋಚಿಸುತ್ತಿದ್ದೆ. ಯಾವ ಮಾತುಗಳು? ಅದೇ ಅಯೋಧ್ಯೆಯ ಜನ ರಾಮನ ಬಗ್ಗೆ ಅಂತ ಮಾತುಗಳನ್ನಾಡಬಾರದಾಗಿತ್ತು ಎಂದು ಹೇಳಿದ್ರಲ್ಲ, ಅದನ್ನೇ ಯೋಚಿಸುತ್ತಿದ್ದೆ. ಹೌದು ಕುಶ, ನನಗೂ ಅಚ್ಚರಿಯಾಗುತ್ತಿದೆ. ಅದೇನಿರಬಹುದು ಎಂದು ಕುತೂಹಲವೂ ಮೂಡುತ್ತಿದೆ. ಆ ಮಾತುಗಳೇನು, ಯಾರು, ಏಕೆ ಆಡಿದರು ಎಂದು ತಿಳಿಯಬೇಕೆನಿಸುತ್ತಿದೆ. ಹೌದು, ನಾವು ಚಿಕ್ಕವರು, ಅದನ್ನೆಲ್ಲ ಕೇಳಬಾರದೆಂದು ಹೇಳಿದರು. ನಾವು ಕೇಳಬಾರದಂತಹ ಮಾತುಗಳು ಏನಿರಬಹುದು ಕುಶ? ಏನಿರಬಹುದೆಂದು ಊಹೆ ಮಾಡಲು ಹೇಗೆ ಸಾಧ್ಯ? ಯಾರಾದರೂ ಹೇಳಿದರೆ ತಾನೇ ತಿಳಿಯುವುದು. ಅದನ್ನು ತಿಳಿಯಲು ಏನು ಮಾಡುವುದು?
ಅದಕ್ಕಿರುವುದು ಒಂದೇ ದಾರಿ, ನಾವು ಮುನಿಗಳನ್ನೇ ಕೇಳುವುದು. ಹೌದು, ಪ್ರಜೆಗಳಿಗೆ ತಿಳಿದಿರುವ ವಿಷಯ ಮುನಿಗಳಿಗೂ ತಿಳಿದಿರುತ್ತದೆ. ಕೇಳಿದರೆ ಖಂಡಿತ ತಿಳಿಸುತ್ತಾರೆ. ಹಾಗೇ ಮಾಡೋಣ. ಮುನಿಗಳು ಪ್ರಸನ್ನರಾಗಿದ್ದಾಗ ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಹೌದು ಸೋದರ, ಅದೊಂದೇ ದಾರಿ ಇರುವುದು. ಎಲೆ ಭಟನೆ, ನಮ್ಮ ಯಾಗದ ಕುದುರೆ ಕಾಣೆಯಾಗಿರುವುದಕ್ಕೂ ಅಲ್ಲಿ ಯಾರು ತನ್ನ ಸೈನ್ಯದೊಂದಿಗೆ ನಿಂತಿರುವುದಕ್ಕೂ ಏನೋ ಸಂಬಂಧವಿರಬೇಕೆನಿಸುತ್ತದೆ. ಹೌದು ಪ್ರಭು, ನಾನೇ ಹೋಗಿ ಕೇಳಿ ತಿಳಿದುಕೊಳ್ಳಬಹುದು. ನನಗೇನೋ ಅವರೇ ನಮ್ಮ ಕುದುರೆಯನ್ನು ಹಿಡಿದಿರಬೇಕೆನಿಸುತ್ತದೆ. ಇಲ್ಲವಾದರೆ ತನ್ನ ಸೈನ್ಯದೊಂದಿಗೆ ಹೀಗೆ ಬಂದು ನಿಲ್ಲುತ್ತಿರಲಿಲ್ಲ. ಇರಬಹುದು ಪ್ರಭು. ಭಟನೆ, ನೀನೇ ಅವನ ಬಳಿ ಹೋಗಿ ನಮ್ಮ ಅಶ್ವಮೇಧ ಕುದುರೆ ಕಟ್ಟಿರುವುದು ಅವನೇನ ಎಂದು ತಿಳಿದು ಬಾ. ಆಗಲಿ ಪ್ರಭು. ಅಲ್ಲಿ ನೋಡಿ, ಅವನ ಭಟನನ್ನು ನಮ್ಮ ಬಳಿಯೇ ಕಳಿಸುತ್ತಿರುವನು. ಬಹುಶಃ ಕುದುರೆಯ ಬೆಂಗಾವಲಿಗೆ ಬಂದವನಿರಬೇಕು. ಅವನು ತನ್ನ ಕುದುರೆಯ ಬಗ್ಗೆ ವಿಚಾರಿಸಲು ಬರುತ್ತಿರಬಹುದು. ಇರಬಹುದು ಪ್ರಭು. ಅವನು ಇಲ್ಲಿಗೆ ಬಂದಾಗ ಏನು ಹೇಳುವಿರಿ ಪ್ರಭು? ನಾನು ಏನು ಹೇಳುವೆನೆಂದು ನೀನೇ ಕೇಳಿದೆಯಲ್ಲ. ಎಲೆ ವೀರರೇ, ಸಾರ್ವಭೌಮ ಶ್ರೀರಾಮಚಂದ್ರ ಮಹಾಪ್ರಭುವಿನ ಅಶ್ವಮೇಧದ ಕುದುರೆಯನ್ನೇನಾದರೂ ನೀವು ನೋಡಿದಿರಾ? ನೋಡಿದ್ದು ಮಾತ್ರವಲ್ಲ, ಅದನ್ನು ಕಟ್ಟಿ ಹಾಕಿದ್ದೇವೆ. ಹಾ, ಏನಂದಿರಿ? ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕಿದ್ದೀರಾ? ಶರಣಾದರೆ ಸರಿ, ಇಲ್ಲವಾದರೆ ಶ್ರೀರಾಮ ಸೇನೆ ನಿಮ್ಮನ್ನು ಧೂಳಿಪಟ ಮಾಡಿಬಿಡುತ್ತದೆ. ಎಲ್ಲ ಹೋಗ್ಬಿಟ, ನಿನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಮಾತನಾಡಬೇಡ. ಮೊದಲು ನಿನ್ನ ಒಡೆಯನನ್ನು ಇಲ್ಲಿಗೆ ಬರಲು ಹೇಳು. ಕುದುರೆಯನ್ನು ನಾನೇ ಕಟ್ಟಿರುವನು. ವೀರರಾದವರು ಬಂದು ಬಿಡಿಸಿಕೊಳ್ಳಲಿ. ಪ್ರಭು, ಆ ವ್ಯಕ್ತಿ ತಾನೇ ಕುದುರೆಯನ್ನು ಕಟ್ಟಿರುವುದಾಗಿ ಹೇಳುತ್ತಿದ್ದಾನೆ. ನೀವೇ ಹೋಗಿ ಅವನೊಂದಿಗೆ ಮಾತನಾಡಬೇಕಂತೆ. ಎಲೆ ವೀರನೇ, ಶ್ರೀರಾಮನ ಯಾಗದ ಕುದುರೆ ಕಟ್ಟಿದವನು ನೀನೇ ಏನು? ಹೌದು, ನಾನೇ ಕಟ್ಟಿದವನು. ಅದು ನಮ್ಮ ಬಳಿ ಸುರಕ್ಷಿತವಾಗಿದೆ. ಯಾರು ನೀನು? ನಿನ್ನ ಪರಿಚಯವೇನು? ನಾನು ಚಕ್ರಾಂಶಪುರಿಯ ಸುಬಾಹು ಮಹಾರಾಜನ ಪುತ್ರ. ನನ್ನನ್ನು ದಮನ ಎಂದು ಕರೆಯುತ್ತಾರೆ. ಓ, ರಾಜಕುಮಾರ ದಮನ. ಬಲೆ, ಕುದುರೆಯನ್ನು ಕಟ್ಟಿ ಆಪತ್ತನ್ನು ಏಕೆ ಎಳೆದುಕೊಳ್ಳುವೆ? ರಾಮನ ಪ್ರತಾಪ ನಿನಗೆ ತಿಳಿಯದೆ ರಾಕ್ಷಸ ರಾವಣನೇ ಸಂಹರಿಸಿದ ಅವನಿಗೆ ಸಾಟಿ ಯಾರು? ನಾನು ಯಾರು ಗೊತ್ತೇ? ಯಾರು? ನೀನೇನು ತ್ರಿಲೋಕವೀರನು? ಹೌದು, ನಾನು ಶತ್ರುಗಳ ಪಾಲಿಗೆ ಕಾಲಯಮ. ಹುಡುಗಾಟ ಮಾಡಬೇಡ. ಕುದುರೆಯನ್ನು ಬಿಟ್ಟು ಶರಣಾಗತನಾಗಿ ನಿನ್ನ ಜೀವ ಉಳಿಸಿಕೋ. ಏನು ಎಳೆಯ ಮಕ್ಕಳಂತೆ ನನ್ನನ್ನು ಎದುರಿಸುತ್ತಿರುವೆ ಏನು? ನಾನು ಕುದುರೆಯನ್ನು ಹಿಡಿದು ಕಟ್ಟಿದಾಗಲೇ ನಾನು ವೀರನೆಂದು ತಿಳಿಯಲಿಲ್ಲವೇ? ನನ್ನದು ಹುಡುಗಾಟವೋ ವೀರನಾಟವೋ ಎಂಬುದು ರಣರಂಗದಲ್ಲಿ ನೀನೇ ನೋಡು. ಯುದ್ಧವನ್ನೇ ಮಾಡುವೆಯಾ? ಹೌದು, ಯುದ್ಧವನ್ನೇ ಮಾಡುವೆ. ನಿನ್ನ ಆಯಸ್ಸು ಮುಗಿದಿದ್ದರೆ ನಾನೇನು ಮಾಡಲು ಸಾಧ್ಯ? ಯುದ್ಧಕ್ಕೆ ಸಿದ್ಧನಾಗು. ಮಹರ್ಷಿಗಳೇ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಅನುಗ್ರಹ ನನ್ನ ಮೇಲಿರಲಿ. ಅಂಜನಾಸುತ ಆಂಜನೇಯ, ಪರಮಪುರುಷನಾದ ಶ್ರೀರಾಮನ ಅನುಗ್ರಹವನ್ನೇ ಪಡೆದಿರುವ ನಿನಗೆ ನನ್ನ ಅನುಗ್ರಹದಿಂದೇನಾಗಬೇಕು? ಶ್ರೀರಾಮನ ಅನುಗ್ರಹ ಸೂರ್ಯನ ಬೆಳಕು, ಉಳಿದವರದು ನಕ್ಷತ್ರಗಳ ಮಿನುಕು. ನನ್ನನ್ನು ಇಲ್ಲಿಗೆ ಶೀಘ್ರವಾಗಿ ಕರೆತಂದ ನಿನಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯರೇ, ನಿಮ್ಮ ನೆಪದಿಂದ ನಾನು ಪುನಃ ನನ್ನ ಪ್ರಭುವನ್ನು ಕಾಣುವಂತಾಯಿತು. ಅದಕ್ಕಾಗಿ ನಾನು ನಿಮಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಾನಿನ್ನು ಬರುತ್ತೇನೆ. ಜೈ
ನಿಮಗೆ ಪ್ರಣಾಮಗಳು. ಲವಕುಶರೇ, ಫಲಹಾರ ಸೇವಿಸಿದಿರಾ? ಸೇವಿಸಿದೆವು ಪೂಜ್ಯರೇ. ವಿಶ್ರಾಂತಿ ಪಡೆದಿರಾ? ಪಡೆದೆವು. ನೀವು ಸದಾ ಹಾಡುತ್ತಲೇ ಇರುತ್ತೀರಾ, ನಡು ನಡುವೆ ಸ್ವಲ್ಪ ವಿಶ್ರಾಂತಿಯೂ ಬೇಕು. ಹೌದು ಮಕ್ಕಳೇ, ನಿಮ್ಮ ಕಂಠದ ಮಾಧುರ್ಯ ಸದಾ ಪ್ರಿಯವಾಗಿರಬೇಕೆಂದರೆ ವಿಶ್ರಾಂತಿ ಅಗತ್ಯವಾಗುತ್ತದೆ. ಜೊತೆಗೆ ಕಾಲಕಾಲಕ್ಕೆ ಆಹಾರವನ್ನೂ ತೆಗೆದುಕೊಳ್ಳಬೇಕಾಗುತ್ತದೆ. ಗುರುಕೃಪೆಯಿಂದ ಎಲ್ಲವೂ ಒದಗುತ್ತಿದೆ ಪೂಜ್ಯರೇ. ನಾವಿನ್ನು ಪ್ರಯಾಣವನ್ನು ಮುಂದುವರಿಸಬಹುದು. ನೀವು ಸಿದ್ಧವೇ? ನಾವು ಸಿದ್ಧರಾಗಿದ್ದೇವೆ ಪೂಜ್ಯರೇ. ಆದರೆ ಏನು ವಿಷಯ? ಏನೋ ಹೇಳಬೇಕೆಂದು ಬಂದಿರುವಂತಿದೆ. ಏನೆಂದು ಹಿಂಜರಿಯದೆ ಹೇಳಿ. ಪೂಜ್ಯರೇ, ಈ ಊರಿನ ಪುರಜನರ ಮುಂದೆ ನಾವು ಗಾಯನ ಮಾಡಿದಾಗ ಅವರೆಲ್ಲ ಸಂತೋಷಗೊಂಡರು. ನಂತರ ಅವರು ಮಾತನಾಡುತ್ತಾ ಕೆಲವು ಮಾತುಗಳನ್ನು ಹೇಳಿದರು. ಅಂತ ಮಹಿಮವಂತನಾದ ಶ್ರೀರಾಮನ ಬಗ್ಗೆ ಅಯೋಧ್ಯ ಜನರು ಹಾಗೆ ಮಾತನಾಡಬಾರದಿತ್ತು. ಆ ಮಾತುಗಳನ್ನು ಕೇಳಿ ನಮ್ಮಲ್ಲಿ ಕುತೂಹಲ ಉಂಟಾಯಿತು. ಅಯೋಧ್ಯೆಯ ಜನ ಯಾವ ವಿಷಯವಾಗಿ ರಾಮನ ಬಗ್ಗೆ ಏನು ಮಾತನಾಡಿದರೆಂದು ತಿಳಿಯುವ ಮನಸ್ಸಾಗಿದೆ. ನಿಮಗೆಲ್ಲವೂ ತಿಳಿದಿರುತ್ತದೆ. ದಯಮಾಡಿ ಅದೇನೆಂದು ನಮಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಕ್ಕಳೇ, ಆ ಪುರಜನರು ಅನಪೇಕ್ಷಿತವಾದ ವಿಚಾರವನ್ನು ನಿಮ್ಮೆದುರು ಪ್ರಾಸಂಗಿಕವಾಗಿ ಮಾತನಾಡಿದ್ದಾರೆ. ಆದರೂ ಆ ವಿಷಯವನ್ನು ತಿಳಿಸದೆ ವಿವೇಕ ತೋರಿದ್ದಾರೆ. ಅವರಂತೆ ನಾವು ಕೂಡ ವಿವೇಕದಿಂದ ವರ್ತಿಸಬೇಕಾಗಿದೆ. ಆ ವಿಷಯ ಖಂಡಿತ ನಮಗೆ ತಿಳಿದಿದೆ. ಆದರೆ ಅದನ್ನು ನಿಮ್ಮೆದುರು ಹೇಳುವುದು ಉಚಿತವೂ ಅಲ್ಲ, ಅಗತ್ಯವೂ ಇಲ್ಲ. ನೀವು ಮತ್ತೆ ಯಾರ ಬಳಿಯೂ ಈ ವಿಷಯವನ್ನು ಕೇಳಬಾರದು. ಆಗಲಿ ಪೂಜ್ಯರೇ, ಕೇಳುವುದಿಲ್ಲ. ನಾವು ನಿಮ್ಮ ಮಾತುಗಳನ್ನು ಮೀರುವುದಿಲ್ಲ. ನಿಮಗೆ ನಮ್ಮ ಮೇಲೆ ಬೇಸರವಾಗಬಹುದು, ಆದರೆ ಹಾಲಿನಂತೆ ಪರಿಶುದ್ಧವಾದ ನಿಮ್ಮ ಮನಸ್ಸು ಕಲುಷಿತವಾಗಬಾರದು. ಹಾಗೆ ಪರಿಶುದ್ಧವಾಗಿರುವುದರಿಂದಲೇ ನಿಮ್ಮ ಕಂಠದಿಂದ ಆ ಶ್ರೀರಾಮಾಯಣ ಕಾವ್ಯ ಅಷ್ಟು ಮಧುರವಾಗಿ ನುಡಿಯುವುದು. ಅದಕ್ಕೆ ಯಾವುದೋ ಕ್ಷುಲ್ಲಕ ವಿಷಯ ಅಡ್ಡಿಯಾಗಬಾರದು. ಆ ಜನರ ಮಾತನ್ನು ಮರೆತು ನೀವು ನಿಮ್ಮ ಪೂಜ್ಯ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಕಾವ್ಯ ಪ್ರಸಾರದ ಕಡೆ ಗಮನ ಕೊಡಿ. ಹಾಗೆ ಆಗಲಿ ಪೂಜ್ಯರೇ. ಪ್ರಭು, ನಮ್ಮ ಯಾಗದ ಕುದುರೆಯ ವಿಷಯ ತಿಳಿಯಿತು ಪ್ರಭು. ಹೌದೇ? ಅದೆಲ್ಲಿದೆ? ಚಕ್ರಾಂಶ ಪ್ರಿಯ ರಾಜ ಸುಬಾಹುವಿನ ಮಗ ದಮನ ಎಂಬುವವನು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ ಪ್ರಭು. ಅದು ಯಾರ ಕುದುರೆ ಎಂದು ಅವನಿಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ಅದು ತಿಳಿದ ಕೂಡಲೇ ನಮ್ಮ ಕುದುರೆಯನ್ನು ಒಪ್ಪಿಸಿ ಶರಣಾಗುತ್ತಾನೆ. ಅದು ಸಾಧ್ಯವಿಲ್ಲ ಪ್ರಭು. ನಮ್ಮ ವೀರ ಪ್ರತಾಪಾಗ್ರನು ಇದು ಶ್ರೀರಾಮನ ಯಾಗದ ಕುದುರೆ ಎಂದು ಹೇಳಿದರೂ ಅದನ್ನು ಲೆಕ್ಕಿಸದೆ ಅವನು ಯುದ್ಧಕ್ಕೆ ಸಿದ್ಧನಾದ. ನಮ್ಮ ವೀರ ಪ್ರತಾಪಾಗ್ರನು ಯುದ್ಧಕ್ಕೆ ಅಣಿಯಾಗುತ್ತಿದ್ದಾನೆ. ಪ್ರಭು, ನನಗೆ ಅಪ್ಪಣೆ ಕೊಡಿ. ನಾನು ಹೋಗಿ ಆ ದಮನನ ಅಹಂಕಾರವನ್ನು ದಮನ ಮಾಡುತ್ತೇನೆ. ನನಗೆ ಅಪ್ಪಣೆ ಕೊಡಿ ಪ್ರಭು. ನಾನು ಹೋಗಿ ಶೀಘ್ರದಲ್ಲಿ ಅವನನ್ನು ಅಡಗಿಸುತ್ತೇನೆ. ತಾಳ್ಮೆ ವೀರರೇ, ತಾಳ್ಮೆ. ಈಗ ಪ್ರತಾಪಾಗ್ರ ಸಿದ್ಧನಾಗಿದ್ದಾನೆ. ಆ ಕಾರ್ಯವನ್ನು ಅವನೇ ಮಾಡಿದ. ಅವನ ಶೌರ್ಯದಲ್ಲಿ ನನಗೆ ನಂಬಿಕೆ ಇದೆ. ಆ ಶತ್ರುವನ್ನು ಗೆದ್ದು ನಮ್ಮ ಕುದುರೆಯನ್ನು ಅವನೇ ಬಿಡಿಸಿಕೊಂಡು ಬರಲಿ. ಅವನಿಗೆ ಜಯವನ್ನು ಹಾರೈಸೋಣ.